ಫೆಸ್ಟ್ ಅಂದ ತಕ್ಷಣ ಮನೆ ಹಬ್ಬ ಅನ್ನುವಂಥದ್ದು ಎಲ್ರಿಗೂ ಅರಿವಿರುತ್ತೆ, ಬರ್ತಾರೆ, ಬೆಂಬಲವನ್ನು ಸೂಚಿಸ್ತಾರೆ. ಆಲ್ರೆಡಿ 16ನೇದು ಆಗ್ಬಿಡ್ತಾ ಅಂತ ಒಂದು ತುಂಬ ಖುಷಿ ಇದೆ ಮೇಡಮ್. ಸಿನಿ ರಸಿಕರಿಗೆ ಒಂಥರ ಹಬ್ಬ. ಕನ್ನಡ ಸಿನಿಮಾಗಳು ಜೊತೆಗೆ ನಿಮ್ಮ ಸಿನಿಮಾ ಕೂಡ ಇನ್ನೇನು ಏಪ್ರಿಲ್ 4ಕ್ಕೆ ಬರ್ತಿರೋವಂಥದ್ದು. ಈ ವರ್ಷ ಆ ಒಂದು ವಿಷಯಕ್ಕೆ ಇನ್ನೂ ಸ್ಪೆಷಲ್. ನಿಂಬಿಯ ಬನಾದ ಮ್ಯಾಗ ಪುಟ ಒಂದು ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ. ಸಿನಿಮಾದವರ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ, ಎಲ್ಲೆಲ್ಲಿ ಏನೇನು ಮಾಡ್ಬೇಕು ಗೊತ್ತಿದೆ ಅಂತ ಹೇಳಿದ್ದು. ಸರ್ಕಾರ ಆಮೇಲೆ ಚಿತ್ರರಂಗ ಯಾವಾಗಲೂ ಒಬ್ರಿಗೊಬ್ರು ಕೈ ಜೋಡಿಸಿದ್ದೀವಿ, ಕೈ ಜೋಡಿಸ್ಲೇಬೇಕು. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಆಗಲ್ಲ. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈಗಾಗಲೇ ಉದ್ಘಾಟನೆ ಆಗಿ ಹಲವು ದಿನ ಕಳೆದಿದೆ. ಇನ್ನು 3 ದಿನ ಮಾತ್ರ ಬಾಕಿ ಇರುವಂಥದ್ದು. ಸ್ಟಾರ್ ಸೆಲೆಬ್ರಿಟಿಗಳೆಲ್ಲ ಬಂದು ಸಿನಿಮಾ ನೋಡ್ತಿದ್ದಾರೆ, ಬೆಂಬಲವನ್ನು ಸಹ ಸೂಚಿಸ್ತಿದ್ದಾರೆ. ಸದ್ಯಕ್ಕೆ ದೊಡ್ಡ ಮನೆ ಕುಡಿ ಷಣ್ಮುಖ್ ಸರ್ ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು. ಸರ್ ನಮಸ್ತೆ. ಫಿಲ್ಮ್ ಫೆಸ್ಟ್ ಅಂದ ತಕ್ಷಣ ಮನೆ ಹಬ್ಬ ಅನ್ನುವಂಥದ್ದು ಎಲ್ರಿಗೂ ಅರಿವಿರುತ್ತೆ, ಬರ್ತಾರೆ, ಬೆಂಬಲವನ್ನು ಸೂಚಿಸ್ತಾರೆ. ನಿಮಗೆ ಯಾವ ರೀತಿ ಖುಷಿ ಕೊಡುತ್ತೆ? ಮೇಡಮ್, ಮೊದಲನೇದಾಗಿ ಈಗ ತಾನು ನೀವು ಹೇಳಿದರೆ 16ನೇದು ಅಂತ, ಆಲ್ರೆಡಿ 16ನೇದು ಆಗ್ಬಿಡ್ತಾ ಅಂತ ಒಂದು ಅದು ತುಂಬ ಖುಷಿ ಇದೆ ಮೇಡಮ್. ನಾನು ಒಂದು 3 ಇಯರ್ಸಿಂದ ಅಟೆಂಡ್ ಮಾಡ್ತಾ ಇದ್ದೀನಿ. ಭಾಳಷ್ಟು ಒಳ್ಳೆ ಎಲ್ಲ ಭಾಷೆಗಳ ಸಿನಿಮಾ ನೋಡೋವಂಥ ಒಂದು ಅವಕಾಶ. ಸಿನಿ ರಸಿಕರಿಗೆ ಒಂಥರ ಹಬ್ಬ ನೀವು ಹೇಳಿದಾಗೆ ಇದು. ಆಮೇಲೆ ಎಲ್ಲ ನಮ್ಮ ಇಂಡಸ್ಟ್ರಿಯ ಎಲ್ಲರೂ ಒಂದು ಜಾಗದಲ್ಲಿ ಸೇರುವಂಥ ಒಂದು ಆಪರ್ಚುನಿಟಿ. ಎಷ್ಟೋ ಜನನ ಭಾಳಷ್ಟು ವರ್ಷದ ನಂತರ ನಾನು ಭೇಟಿ ಮಾಡಿದ್ದೀನಿ ಇಷ್ಟು ದಿನದಲ್ಲಿ. ಭಾಳ ಖುಷಿಯಾಗಿದೆ ಮೇಡಮ್. ಕನ್ನಡ ಸಿನಿಮಾಗಳು ಜೊತೆಗೆ ನಿಮ್ಮ ಸಿನಿಮಾ ಕೂಡ ಇನ್ನೇನು ಏಪ್ರಿಲ್ 4ಕ್ಕೆ ಬರ್ತಿರೋವಂಥದ್ದು. ಆ ಒಂದು ಕಾತುರತೆ, ಎಕ್ಸೈಟ್ಮೆಂಟ್ ಎಷ್ಟಿದೆ ಸರ್? ಈ ವರ್ಷ ಆ ಒಂದು ವಿಷಯಕ್ಕೆ ಇನ್ನೂ ಸ್ಪೆಷಲ್. ನಮ್ಮ ಸಿನಿಮಾ ನಿಂಬಿಯ ಬನಾದ ಮ್ಯಾಗ ಪುಟ ಒಂದು ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ. ಅದ್ರ ವಿಷಯವಾಗಿ ಕೂಡ ಸಾಕಷ್ಟು ಜನರ ಜೊತೆ ಒಂದು ಆ ಖುಷಿನ, ಅದ್ರ ವಿಚಾರನ ಹಂಚ್ಕೊಳ್ಳೋ ಒಂದು ಆಪರ್ಚುನಿಟಿ, ಅವಕಾಶ ನನಗೆ ಸಿಕ್ಕಿದೆ ಈ ವರ್ಷ. ಮುಂಚೆನೇ ಆಗಿದ್ರೆ ಈ ಫೆಸ್ಟಿವಲ್ಗೆ ನಾವು ನಮ್ಮ ಸಿನಿಮಾನ ಮಾಡಬೇಕು ಅನ್ನೋ ಆಸೆ ಇತ್ತು, ಬಟ್ ಅದು ಆ ಟೈಮ್ ಆಗಲಿಲ್ಲ. ಹೋಪ್ಫುಲಿ ನೆಕ್ಸ್ಟ್ ಇಯರ್ ಈ ಒಂದು ಪ್ರೆಸ್ಟೀಜಿಯಸ್ ಫೆಸ್ಟಿವಲಲ್ಲಿ ನಮ್ಮ ಸಿನಿಮಾ ತೋರಿಸೋ ಒಂದು ಅವಕಾಶ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಅಂದರೆ ಈ ಬಾರಿಯ ಫಿಲ್ಮ್ ಫೆಸ್ಟ್ ಬೇರೆ ರೀತಿಯೂ ಸದ್ದು ಆಯಿತು ಸರ್. ಯಾಕಂದರೆ ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ಕಾಂಟ್ರವರ್ಸಿಗೆ ತುಂಬ ದೂರ ಇರ್ತಾರೆ, ಅದಕ್ಕೆ ದಾರಿ ಮಾಡಿಕೊಡೋದೇ ಇಲ್ಲ ಅವರು. ಆದರೆ ಶಿವರಾಜ್ ಕುಮಾರ್ ಅವರು ಇದ್ದರು ಈ ಬಾರಿ. ಅವರ ಮುಂದೆನೇ DK ಶಿವಕುಮಾರ್ ಸರ್ ಒಂದು ಪದ ಹೇಳಿದ್ದು, ಅಂದರೆ ಸಿನಿಮಾದವರ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ, ಎಲ್ಲೆಲ್ಲಿ ಏನೇನು ಮಾಡಬೇಕು ಗೊತ್ತಿದೆ ಅಂತ ಹೇಳಿದ್ದು. ನಿಮಗೆ ಎಷ್ಟು ಸೂಕ್ತ ಅನ್ನಿಸ್ತದೆ? ಮೇಡಮ್, ನಾನು DK ಸರ್ ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ಅವರು ಯಾವ ಒಂದು ಅವ್ರ ಮನಸ್ಥಿತಿ ಯಾವುದನ್ನ ನೆನೆಸ್ಕೊಂಡು ಅದು ಆ ಮಾತು ಹೇಳಿದ್ರು ನನಗೆ ಗೊತ್ತಿಲ್ಲ. ಇದೊಂಥರ ಏನು ಹೇಳಿ, ಸರ್ಕಾರ ಆಮೇಲೆ ಚಿತ್ರರಂಗ ಯಾವಾಗಲೂ ಒಬ್ರಿಗೊಬ್ರು ಕೈ ಜೋಡಿಸಿದ್ದೀವಿ, ಕೈ ಜೋಡಿಸ್ಲೇಬೇಕು. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಆಗಲ್ಲ. ಏನೋ ಆಗಿದೆ, ಯಾರು ಅದನ್ನು ಮುಂದುವರ್ಸೋದು ಬೇಡ ಅನ್ನೋದು ನನ್ನ ಅನಿಸಿಕೆ. ಅವ್ರಿಗೂ ಅನಿಸಿರ್ಬೋದೇನೋ, ಏನೋ ನಾ ಹೇಳಿಬಿಟ್ಟೆ, ಹೇಳಬಾರ್ದಾಗಿತ್ತು ಅಂತ. ನೋಡೋಣ ಮೇಡಮ್, ಇರ್ಸು ಮುರ್ಸು ಇದ್ದಿದ್ದೆ. ಇದು ಮುಂದಿನ ದಿನಗಳಲ್ಲಿ ಇವೆಲ್ಲ ಸಾಲ್ವ್ ಆಗಿ ಎಲ್ಲರೂ ಖುಷಿಯಾಗಿರೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ಮೇಡಮ್. ಅಷ್ಟೇ. ಪ್ರಶ್ನೆ ಏನಂದರೆ, ಅಂದು ರಾಜ್ಕುಮಾರ್ ಸರ್ ಗೋಕಾಕ ಚಳವಳಿ ಏನಿತ್ತು ಅದರಲ್ಲಿ ಅವರೇ ಭಾಗಿಯಾಗಿ ಎಲ್ಲರೂ ಪ್ರತಿಯೊಬ್ಬರನ್ನು ಕರ್ಕೊಂಬಂದರು. ಇಂಡಸ್ಟ್ರಿ ಒಗ್ಗೂಡೋಕ್ಕೆ ಅವರು ಒಬ್ಬರು ಲೀಡರ್ ಆಗಿದ್ದರು. ಇವತ್ತು ಇಂಡಸ್ಟ್ರಿಗೆ ಒಬ್ಬರು ಲೀಡರ್ ಬೇಕು ಅಂತ ನಿಮ್ಗೆ ಅನಿಸುತ್ತಾ? ಮೇಡಮ್, ಯಾವುದೇ ಒಂದು ವಿಷಯಕ್ಕಾದರೂ, ಯಾವುದೇ ಒಂದು ಜನ ಸೇರಬೇಕಂದ್ರೂ ಒಬ್ಬ ಲೀಡರ್ ಅನ್ನೋರು ಭಾಳ ಮುಖ್ಯ ಆಗತ್ತೆ. ಈ ಯಾವತ್ತಿಗೂ ಅದು ಮುಖ್ಯ. ಅದು ಯಾರು ಆಗಬೇಕು ಅನ್ನೋದು, ಅದು ಒಂದು ಒಮ್ಮತ ಬರಬೇಕು. ಒಂದು ಏನು ಹೇಳ್ತೀರಾ, ಎಲ್ಲರೂ ಸೇರಬೇಕು. ಅದಕ್ಕೆ ಮುಂದಿನ ದಿನಗಳಲ್ಲಿ ಆ ಥರ ಒಂದು ಆಗಲಿ. ಮುಂದೆ ಯಾರು ನಿಂತ್ಕೊಳ್ತಾರೋ ಅವರು ತೋರಿಸಿದ ದಾರಿಯಲ್ಲಿ ನಾವೆಲ್ಲರೂ ನಡೆಯುವಂಥ ಆಗಲಿ ಅಂತ ನಾನು ಆಶಿಸ್ತೀನಿ. ಎಲ್ಲೋ ಒಂದು ಕಡೆ ಶಿವರಾಜ್ ಕುಮಾರ್ ಸರ್ನ ಸ್ಯಾಂಡಲ್ವುಡ್ ಬಿಗ್ ಡ್ಯಾಡಿ ಅಂತ ಹೇಳ್ತಾರೆ. ಅವರೇ ನೇತೃತ್ವ ತೆಗೆದುಕೊಳ್ಳಿ ಅನ್ನೋವಂಥ ಮಾತುಗಳು ಸಾಕಷ್ಟು ಬಾರಿ ಕೇಳಿ ಬಂದಿತ್ತು. ಹೌದು ಮೇಡಮ್, ಇದು ಕೋವಿಡ್ ಟೈಮಲ್ಲೂ ಸಾಕಷ್ಟು ಚರ್ಚೆಗೆ ಬಂದಿತ್ತು. ಈಗ ಶಿವಮಾಮ ಲೀಡ್ ಮಾಡಬೇಕಾ ಅಂತ ಹೇಳಿ ಅವ್ರ ಮನೆಯಲ್ಲೂ ಒಂದು ಎಲ್ಲ ಆರ್ಟಿಸ್ಟ್ಗಳೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಕೂಡ ಮಾಡಿದರು. ಅವರು ಅದೇ ಹೇಳಿದ್ರು, ನಾನು ಲೀಡ್ ಮಾಡಬೇಕು ಅನ್ನೋದಲ್ಲ, ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ಯಾಕಂದರೆ ಸಾಕಷ್ಟು ಜನ ಸೀನಿಯರ್ಸ್ ಇದ್ದಾರೆ ಈಗಲೂ ನಮ್ಮ ಇಂಡಸ್ಟ್ರಿಯಲ್ಲಿ. ಎಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಚಿತ್ರರಂಗಕ್ಕೆ, ನಮ್ಮ ಭಾಷೆಗೆ ಬೇಕಾದಾಗ ಹೋರಾಟ ಮಾಡಲಿಕ್ಕಾಗಲಿ, ಕೆಲಸಗಳನ್ನ ಮಾಡಲಿಕ್ಕೆ ಎಲ್ಲ ಒಟ್ಟಿಗೆ ಸೇರೋಣ ಅನ್ನೋ ಒಂದು ಆ ಮೀಟಿಂಗಲ್ಲಿ ಒಂದು ಮಾತು ಮೂಡಿ ಬಂತು ಅಂತ ನಾನು ಕೇಳ್ಪಟ್ಟೆ. ಸೊ ಹಾಗೆ ಆಗಲಿ ಮೇಡಮ್. ಈಗ ಲೀಡರ್ ಅಂತ ಒಬ್ಬರಿದ್ರೂ ಎಲ್ಲರೂ ಅವ್ರ ಜೊತೆ ಆ ಒಂದು ಸಮೂಹ ಕೈ ಜೋಡಿಸಾಗ್ಲೇ ಇವೆಲ್ಲ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಸಿನಿಮಾಗೂ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಮತ್ತೆ ಗ್ಯಾರಂಟಿ ನ್ಯೂಸ್ಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದ ಮೇಡಮ್. ಥ್ಯಾಂಕ್ಸ್.
ಇದಿಷ್ಟು ನಟ ಷಣ್ಮುಖ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.